హలో. హలో, నమస్కారం అండి. నమస్తే అండి. ఎవరు స్వామి? ನನ್ನ ಹೆಸರು ವಿಜಯ್ ಮಲ್ಲಯ್ಯ. ఆ? ವಿಜಯ್ ಮಲ್ಲಯ್ಯ ನನ್ನ ಹೆಸರು. విజయ మల్లయ్య. విజయ్ ఎవరు మల్లయ్య. స్వామి? தேவாங்கர் முன்னேற்ற அமைப்பு, தமிழ்நாடு, திருப்பூர். ತಮಿಳ್ನಾಡು ತಿರುಪೂರ್. ಸ್ಟೇಟ್ ಪ್ರೆಸಿಡೆಂಟ್. ನಿಮ್ಮ ಗ್ರೂಪ್ ಇದ್ದಾನೆ. ನಿಮ್ಮ ಹತ್ರ ಕನ್ನಡದಲ್ಲಿ ಮಾತಾಡೋಣ. ఏమండి? ನಿಮ್ಮ ಹತ್ರ కన్నడతల మాట్లాడ సంసారికానా? కన్నಡ ఓన్లీ తెలుగు ನನಗೆ రాలేదు స్వామి. ನನಗೆ ಕನ್ನಡ ಗೊತ್ತಾಗದು, ತಮಿಳ್ ಗೊತ್ತಾಗದು. తమిళ రాదు, తెలుగు కన్నడ రాదు, తెలుగు అంటే ಸ್ವಲ್ಪ ಸ್ವಲ್ಪ ಕನ್ನಡ ಅರ್ಥವಾಗದ? కాదు. 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 ಓಕೆ, ಸರಿ. ನಾನು ಕನ್ನಡದಲ್ಲಿ ಹೇಳ್ತಾನೆ, ನೀವು ಅರ್ಥವಾಯಿಂದ చెప్పండి. అర్థమవుతుంది. ಓಕೆ. ನೀವು ಬಂದು ಪಟ್ಟಾಭಿಷೇಕ ರೆಡಿ ಆಗಿದೆ ಅಂತೇಳಿ ಕೇಳಿಪಟ್ಟೆ. ನಿಮ್ಮ ಗ್ರೂಪ್ல ಮೆಸೇಜ್ ಎಲ್ಲ ಬಂದಂದ ತುಂಬಾ ಸಂತೋಷ. ನಮ್ಮ ಚಂದ್ರಮೌಳೀಶ್ವರ ಸ್ವಾಮಿ ಕೂಡ ನಮ್ಮ ಹತ್ರ ಹೇಳಿದ್ರು. ಶ್ರೀಶೈಲ ಪೀಠ ಇದು ನಮ್ಮ ಸಂಬುಶೈಲ ಪೀಠಾಧಿಪತಿ. అవును అవును కలిసామండి మేము. ಅವರು ಬಂದು ನಮ್ಮ ಹತ್ರ ಹೇಳಿದ್ರು, ಇದು ಮರಿ ನಿಮಗೆ ಪಟ್ಟಾಭಿಷೇಕ ಮಾಡ್ತಾರ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಮಗೆ ತುಂಬಾ ಸಂತೋಷ. அதே சமயத்துல ಈಗ பர செய்திகள் நான் வாட்ஸ்அப்ல நான் நோடுத்தானே, பல செய்திகள் ನಮ್ಮ ದಯಾನಂದಪುರಿ ಮೇಲೆ ಅಲಿಕೇಶನ್ ಕೊಟ್ಟು ನಮ್ಮ ಜನಗಳು ಮಾತಾಡಿದಾರ. ಅವರು ಬಂದು ನೀವು ಕಟ್ಟ ಪಟ್ಟಾಭಿಷೇಕ ಅವ್ರ ಎದುರ್ಪಿಲ್ಲ. ನಾ ಫಸ್ಟ್ ಆಫ್ ಆಲ್ ಹೇಳ್ತಾನೆ, ಅಂದ್ರೆ ನಾನು ಅವ್ರು ಕೂಡ ನೇರಡಿ தொடர்பில்தானே. அதனாலதான் சரி, நீவு குருவிங் பராக் வச்சாரு. நீவு இது மாரி ஒன்று விஷயங்கள் 35 வருஷங்க சுவாமிஜி வந்து எல்லா பக்கமும் மக்கள் ತರ ಐಡೆಂಟಿಫೈ ಆಯ್ತು. மக்கள் ಒಂದು அளவி வந்து ಏತಂದ್ರೆ ಅದು ಏಂಗೆವೋ ಅದನ್ನ ನಾ ವಿಳಕ ನಾನು ತಯಾರಿಲ್ಲ. ಅದು ನಾನು ನಿಮ್ಮ ತರ ಬಂದು ಫೋರ್ಸ್ ಮಾಡಕ್ಕನಿಲ್ಲ. ಬಟ್ ಅವ್ರು ಬಂದು ಈಗ ನಾವು ದಯಾನಂದಪುರಿ ಸ್ವಾಮಿನ ನಾವು ತಾ ಪಟ್ಟಾಭಿಷೇಕ ಮಾಡಿದ್ದಾರೆ. ಇಲ್ಲಿ ಬಂದು ಇದ நற்பணி மன்றங்கள், சவுடேஸ்வரி நற்பணி மன்றம் ಅಂತ ಹೇಳೋದು ನಮ್ಮ தமிழ்நாட்டுடைய ஃபெடரேஷன். அவர் தான் 1978 வந்து இவன், அதாவது 78 எஸ்டாப்ளிஷ் ಮಾಡಿ, அதுக்கப்புறம் நம்ம வந்து ஹம்பி பீட வந்து வேக்கண்டிங் இதா அதுல குருவே இல்ல ஆங்கன்னு சொல்லிட்டு குருவுக்கு உண்டான உரியவர் வந்து சம்பு சைல பீடாதிபதி நம்ம ಚಂದ್ರಮೌಳೀಶ್ವರರೇ. ಅವರು ಆಗ ಬಂದು ಸಿಕ್ಕು ಪ್ರಾಯಂ 15 ವರ್ಷದ ಅವ್ರ ಚಿಕ್ಕ ಮಗು. ಅವ್ರ ಹತ್ರ ಹೋಗಿ ಮೊದಲು ಕೇಳಿದಾರ, ಅವ್ರ ಅಮ್ಮ ಬೇಡಪ್ಪ ನಮಗೆ ಆಂಗ್ ಹೇಳಿ, ನೀವು ಯಾರನ್ನಾರು ಒಬ್ಬರನ್ನ ತೇರ್ವು ಮಾಡೋಣ, ನಾವು ಬರಲ್ಲ ஆங்கன்னு சொல்லி அவர் எழுதினால அவரே ನಂತರ ಹೇಳಿದಾರ ಚಂದ್ರಮೌಳೀಶ್ವರನೇ. அதனால நற்பணி மன்றத்துக்காரெல்லாம் வந்து ಕೇಳಿட்டு அதுக்கப்புறம் தான் ಒಂದು ಗುರುವನ್ನ தேர்வு ಮಾಡಾಕ ರೆಡಿ ಆದ್ರೆ. ಆಗ ನೋಡಕ್ ಹೋತಲ ಬಂದು ನಮ್ಮ ಅಲ್ಲಿ ಹಂಬಿಲ சில ஆளுடங்கள் ನೋಡಕ್ ಹೋತಲ ಈ ಕೊಳತಕಾರು ಗುರು ಪರಂಪರೆயில ಬರಾರು, ಇವನ್ನ தேர்வு ಮಾಡಾಣன்னு ಹೇಳಿ ಮೊದಲು ಇವನ್ನ தேர்வு ಮಾಡಿದಾರ. தேர்வு ಮಾಡಿட்டு இவர் வந்து இவರಿಗೆ குரு பரம்பரைக்கு உண்டான எல்லா, ನೀವು ವೇದ ಪಂಡಿತர் இருந்ததுனால அதுக்கு உண்டான எல்லா வேதங்களும் நம்முடைய ಆಚಾರಗಳು ಏನಂತ ಹೇಳ್ಬಿಟ್ಟು ஏதோ ಒಂದು ಮಠದಲ್ಲಿ ಕೊಂಡೋಗಿ ಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಡ್ಬೇಕು. ಹಂಗೆ ನೋಡಿದಿಲ್ಲತ್ತ ತಿರುಚಿ ಆಶ್ರಮ ಅವರಿಗೆ ಬಂದು ಹೋಯ್ತು, ಅಲ್ಲಿ ಮಠಾಧಿಪತಿ ಕೇಳಕ್ ಹೋದ್ರೆ ನಾ ಮಾಡಿ ಕೊಡ್ತಾನೆ ಹಂಗೆ ಹೇಳಿ ಅವ್ರಿಗೆ ಒಪ್ಪುದ್ರ ಕೊಟ್ಟದಕ್ಕೆ ಅಪರತ ದಯಾನಂದಪುರಿನ ಚಿನ್ನ 12 ವಯಸ್ಸಿல் ಕೊಂಡೋಗಿ ಸೇರಿಸಿದ್ದಾರ. ಒಂದು 7 ವರ್ಷ ಟ್ರೈನಿಂಗ್ ಕೊಟ್ಟಿದ್ದಾರ. ಕೊಟ್ಟು 90 ಕರ್ನಾಟಕಾಲ தேவாங்க ஜனங்கள் முந்துக்க அಷ್ಟು தமிழ்நாடு ஜனங்கள், கர்நாடகா தெலுங்கு தேவாங்க எல்லா மக்கள்களும் ஏற்றுக்கொண்ட மக்கள்கள வந்து முன்னிலைப்படுத்தி ನಿಮ್ಮ போன்ற பண்டிதர்கள் எல்லாம் சாஸ்திரிகள் எல்லாம் ಬಂದು குத்து பட்டாபிஷேகம் ಮಾಡಿது. இது அவர் தப்பே கிடையாது. அவர் வாலண்டியரிங்க தேவாங்கர் சமுದಾಯಕ್ಕೆ ಬಂದು ನಾನು ಸನ್ಯಾಸಿಂಗ್ ಬಂದು ನಾನು ಗುರುವಿಂಗ್ ಬತ್ತಾಂದೇಲಿ 12 ವಯಸ್ಸು ಅವ್ರು ಹೇಳಕ್ಕೆ ಇಲ್ಲ. ನಾವು ತಾ ಹೋಗಿ ಅವ್ರನ್ನ ಅವ್ರ ಅಮ್ಮ ತರ ಮಾತಾಡಿ ಅವ್ರ ಅಪ್ಪ ತರ ಮಾತಾಡಿ நம்ம தொண்டார்களெல்லாம் 78 ಈ அந்த அனைத்து இந்திய தேவாங்க சவுடேஸ் நற்பணி மன்றம் உருவாக்கி அதுல தான் செலக்ட் ಮಾಡ್ರು. தமிழ்நாட்டு தான் ಮೊದಲು அதை ಸೆಲೆಕ್ಟ್ ಮಾಡಿತಿ. இதுல ಅವರು ತಪ್ಪು ಎದನೇ ಇಲ್ಲ. ಆದ್ರೆ ಈಗ ಪಕ್ಕ ನಿಮ್ಮೋಡ 26 ಪಟ್ಟಾಭಿಷೇಕ, 22 ನಾಗಲಿಂಗ ಮೂರ್ತಿಗಳ ಪಟ್ಟಾಭಿಷೇಕ ಈಗ ಹತ್ತಿರ ಬಂದದನಾல ನಿಮ್ಮ ತರಪುಲಿದ್ದು ಪಲ ಕರುತುಗಳು ಬಂದಿದ್ದ ನಮಗೆಲ್ಲ ತುಂಬಾ வருத்தಕ್ಕಿದ್ದ ಸ್ವಾಮಿ. ನಾವು ನಿಮ್ಮನ್ನ ಬಂದು ನಾ ಕೂಡ ಹೇಳಿದೆ, ಸ್ವಾಮಿ ನಾಗಲಿಂಗ ಮೂರ್ತಿ ಅವ್ರ ಪಟ್ಟಾಭಿಷೇಕಕ್ಕೆ ನೀವು ಹೋಗ್ತಾರವಾ ಅಂತ ಕೇಳಿದೆ. ನನ್ನ ಕೂಡ ಮಾತಾಡಿದೆ. ಅಲ್ಲ செல்லராமராவி ಹೋಗ್ತಾರವಾ ಅಂತ ಕೇಳಿದೆ. ಇಲ್ಲ ಸ್ವಾಮಿ, ನಮಗೆ ಬಂದು ಅಮ್ಮನಿಗೆ ಮೈಸೂರಿನಲ್ಲ ಅವ್ರು ನಮಗೆ ಅಳಕ್ ಕೊಟ್ಟಿದ್ದಾರ, செல்லராமராವ್ ಬಂದು ಕೂಗಿಂಡು ಹೋಯ್ತಾರ,
ನಮ್ಮ ಮಡಕರ ಮದಿಪುಟ್ಟಿದ್ದಾರೆ. ಬಟ್ ನಾನು ಸಂದರ್ಭ ಅಮಂಜಿಲ್ಲ. ನಾ ಕೆರಗಸ್ತಂಗಿರೋದ್ನಾல ನಾನು ಎಡ್ಡು ಪಕ್ಕನ ನಾವು ಬಂದು ಹೋದ್ರೆ ಅಮ್ಮನ ಹೊರತ ಹೋಗ್ಬೇಕು. ಈಗ ಸೂಳಲ್ ಸರಿ ಇಲ್ಲ ನೆನ್ನ ಕೂಡ ಹೇಳ್ರು. ಬಟ್ ಆದ್ರೆ ಈಗ ಬರ ನೆನ್ನದ್ದು ನಾನು ನೋಡ್ತಾನೆ ಆಡಿಯೋಕಲ್ ನಿಮ್ಮ ತುಳಸಿ ಬಂದಿತ್ತ ಅಲ್ಲ ನೀವು ಅಂದ್ರೆ ನಮಗೆ ತೆಲುಗು ನೀವು ಮಾತಾಡೋದು ನಮಗೆ ತುಳಸದು. ನಾನು ನಮಗೆ ಲ್ಯಾಂಗ್ವೇಜ್ ப்ராப்ளம். அதனால ಈಗ சுவாமிகள் நான் கேளாது. ನೀವು அடுத்து சுவாமிங்களை ஆக்கோத்தார. அதனால ஈவே நான் ಕೇಳ್ತೇನೆ ಇದನ್ನೆಲ್ಲ ಸ್ಟಾಪ್ ಮಾಡಂಡ. ನಾವು ತಮಿಳ್ನಾಟ್ಲು ಏತನ್ರಿ ಅಂತ ಹೇಳಿದ್ರೆ ನಾವು ಸೆಲೆಕ್ಟ್ ಮಾಡ್ರಿ. ನಮ್ಮ ತೆಲುಗು ದೇವಾಂಗಲ್ಲ, ನಾವು ಕನ್ನಡ ದೇವಾಂಗತ ಸೆಲೆಕ್ಟ್ ಮಾಡ್ರಿ. ದಯಾನಂದ ಬರಿಕಿನ ಇದಕ್ಕೆ ಸಂಬಂಧವೇ ಇಲ್ಲ. ನಾವು ಸೆಲೆಕ್ಟ್ ಮಾಡಿಕೊಂಡು ಹೋಗಿ ಒಂದು ಆಶ್ರಮದಲ್ಲಿ ಬಿಟ್ಟು ಅವರಿಗೆ ಒಂದು ದೀಕ್ಷೆ ಕೊಟ್ಟು ಒಂದು ನಮ್ಮ ಇವರು சங்கராச்சாரியத்தர் கொடுத்துருப்பேக்கு. நம்ம திருச்சி நம்ம இதுல அது பேரு வரலம்துவே ஸ்ரீரங்கம் காஞ்சி பெரியவர்னு ಹೇಳ್ತಾರಲ್ವ ನಾವು ಆ ಪೀಠத்துல ಕೊಂಡೇ ಬಿಟ್ಟಿರ್ಬೇಕು. ಇಲ್ಲಾಂದ್ರೆ ஏதோ ಒಂದು பீடத்துல அவர் வந்து வேதம் கழுத்துறதானே ஆகாது. ஆகத்தான் நெறிமுறைகள் துளுசாது. ಹಂಗಿಂತ ಹೇಳ್ಬಿಟ್ಟು ನಾವು ಕನ್ನಡ ದೇವಾಂಗರ್ ಮುಳು ಮೂಚಿಗೆ ಅವ್ರನ್ನ 12 ವಯಸ್ಸಲ್ಲ ಸೆಲೆಕ್ಟ್ ಮಾಡಿ ಕೊಂಡೇ ಬಿಟ್ಟಿದ್ದಾರೆ. ಅವರು ಒಂದು ಪಕ್ಕ ಟ್ರೈನಿಂಗ್ ಹೆಚ್ಚಿದ್ದಾರೆ, ದೀಕ್ಷೆ ಕೊಟ್ಟಿದ್ದಾರೆ, ಸನ್ಯಾಸ ಪಟ್ಟ ತೆಗೆದಾರ. ಆ ಸನ್ಯಾಸ ಪಟ್ಟಕ್ಕೆ ಇದುವರೆಗೆ ಅವ್ರು ಹಂಗಿತ ಒಯ್ದಾರ. ಹಂಗಿರ ಕೋತಲ ಈಗ ಅಲ್ಲಿ ஆந்திரால நடிகா ஸ்ரீசைலத்து நடிகா பட்டாபிஷேகம் அதுக்கு வந்து இது மாரி ಒಂದು ಕರುತುಗಳನ್ನ ಧ್ವಂಸ ಅವ್ರನ್ನ ಪತಿ ಒಂದು ತವರಾದ ಪ್ರಚಾರ ಮಾಡೋದನ್ನೆಲ್ಲ ನೀವು ಸ್ಟಾಪ್ ಮಾಡಬೇಕಂತೇಳಿ ದಯವಿಟ್ಟು ನಿಮ್ಮನ್ನ ಬಂದು ಪಾದಂ ತೊಟ್ಟು ಕೇಳ್ತಾನೆ. ಇದನ್ನೆಲ್ಲ ಸ್ಟಾಪ್ ಮಾಡಂಡ. ನೀವು ಪಟ್ಟத்துக்கு ಬರಂಡ. நாகலிங்கமூர்த்தி ஆல்ரெடி அவர் வந்து பட்டத்தை உண்டாதுவர் சொல்லி நீவே ಹೇಳಿದ್ದಾರೆ. அது வந்து அவர் செயல்படாதிಲ್ಲ. அதனால உத்தராಧಿಕಾರಿ ಹೇಳಿ ಅವರಿಗೆ ಪಟ್ಟ ಕೊಟ್ಟಟ್ಟು ನೀವು ಗುರು ಆಗ್ಬೇಕಂತೇಳಿ ನಿಮಗೆಲ್ಲ ஏதோ ಕಮಿಟ್ಮೆಂಟ್ ಆಗಿ ಒಳಗಿಂಗಿದ್ದ. ಅದು ನಿಮ್ಮ ಕೂಡ ಅಂಡ ಗುಂಡ ಅವ್ರು ಬಂದು ಬೈಲ ಬಂದು ತೇಜಸ್ವಿನ ಕೊಂಡು ಬಂದು ಅವ್ರನ್ನೇ ನಾ ಸದ್ದ ಹಾಕಿದೆ. ಇದು ಸರಿಯಿಲ್ಲ, ನೀವು ಮಾಡೋದು ಸರಿಯಿಲ್ಲ, ನಮ್ಮ ದಯಾನಂದ ಬಿಡಿ ನಿಮಗೆ ಪಟ್ಟ ಕೊಡಾಕ್ ಬರಮಾಟಂತೇಳಿ ಅದಕ್ಕೆಲ್ಲ ನಾವು ಸ್ಟಾಪ್ ಮಾಡ್ರಿ. ಅಂಡಾಗೊಂಡ ಕೊಂಡು ಬಂದ ಪತ್ರಿಕೆನೆಲ್ಲ ನಾವು ರೆಫ್ಯೂಸ್ ಮಾಡಿ ನಾವು ಸ್ವಾಮೀಜಿ அறிக்கை ಕೊಟ್ಟು ನೀವು ಇದೆಲ್ಲ ಮಾಡಿ ಕುಸದೆ ನೀವು ವಿಚಾರಣೆ ಮಾಡಂಡ ಯಾರು ರೈಟ್ ಪರ್ಸನೋ ಅದಕ್ಕುಂಡಾನ ಎವಿಡೆನ್ಸ್ ನೋಡಿ ನೀವು ಪಟ್ಟ ಕೊಡಂಡ ಅಂತೇಳಿ ನಾವ್ ಹೇಳ್ರಿ. ಅದನ್ನಂತ ಅವ್ರು ಬಂದು ನಾಗಲಿಂಗಮೂರ್ತಿನ ನೀವೇ ಒತ್ತಿದ್ದಾರೆ, ಕರುಪತಿ ವಂಶಂತ ಶ್ರೀಶೈಲ ಮಡಕ ಬಂದು ರೈಟ್ ಪೀಪಲ್ ಅವ್ರು ಬಂದು ಏಜ್ ಅವ್ರ ಬೈಲ ಬರೋದಿಲ್ಲ, ಗವರ್ಮೆಂಟ್ ಜಾಬ್. ಸೊ ಅದನ್ನೆಲ್ಲ ನೀವೆಲ್ಲ ಒಂದು ಕೂತು ಮಾತಾಡಿ ಅವ್ರನ್ನ ಬುಡುಕಿಸ್ತದೆ. ಉತ್ತರಾಧಿಪತಿ ನೀವು ಬರಂಡ ನಾವು ಪಟ್ಟಕ್ಕೆ ಬರ್ತಾರಂತೇಳಿ ಇವೆಲ್ಲ ಮಾತಾಡಿ ನಿಮ್ಮ ಫೆಡರೇಷನ್ ಎಲ್ಲ ಒಂದು ಕಮಿಟ್ಮೆಂಟ್ ಇದ್ದದನ್ನ ಕೆಡಿಸಿದ್ರೆ ನಿಮக்குள்ள ಒಬ್ಬರು ಅದು ನೀವು ಒತ್ತನ್ರಿ. ಯಾಕಂದ್ರೆ ಈಗ ಎಲ್ಲಾನೇ ಅವ್ರನ್ನ ಪತಿತ ಹಾಕಿದ್ದಾರೆ. ಅದು ತವರು ಅವ್ರು ಮಾಡಿದ ಅಂಡಾಗೊಂಡ. ಈಗ ಆ ಪ್ರಶ್ನೆ ಎದಕ್ಕೆ ಅದನ್ನೋಡ ಹೋಗಿದ್ರೆ ಪರವಾಗಿಲ್ಲ. ನಾವು ಕನ್ನಡಿಗರು ಸೆಲೆಕ್ಟ್ ಮಾಡಿದ ಗುರುವನ ಎದಕ್ಕೆ ಇவ்வளோ ದೂರ ಒಂದು ಮಾತು. ಅದು ನಾಳೆ ನೀವೇ ಒಂದು ಗುರು ಪಟ್ಟಕ್ಕೆ ಬರ್ತಾರೆ. ಎಲ್ಲ ಗುರುಗಳು ನಿಮಗೆ ಬೇಕು. ಎಲ್ಲ ಪೀಠಾಧಿಪತಿ ನಿಮಗೆ ಬಂದು ನಟ್ಪಿಂಗ್ ಇರ್ಬೇಕು. ಆಗತ್ತಾ ಒಂದು ಪೀಠಕ್ಕೆ ಪೀಠ ಒಂದು ಒಳ್ಳೇದು ನಡೆயாது. ಹಂಗಂತೇಳಿ ನಾನು ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡುತ್ತಾನೆ ಸ್ವಾಮಿ. ನಾನು ಎದನ್ನೇ ಬಂದು ನಿಮ್ಮನ್ನ ಪತಿ ನಾನು ಹೇಳಕ್ಕಿಲ್ಲ. ಇನ್ನು ನೀವು ಹೇಳಂಡ ನಮ್ಮ ತಮಿಳ್ನಾಡು ರೆಪ್ರೆಸೆಂಟೇಷನ್ ನಾನು ಹೇಳ್ತಾನೆ ನಿಮ್ಮ ತರ. ದಯವಿಟ್ಟು ನೀವು ಅದನ್ನ ಬಂದು ಎಲ್ಲಾನ ಸ್ಟಾಪ್ ಮಾಡಂಡ. ನೀವು ಅಂಡಾಗೊಂಡ ರಾಮಾರಾವ್ ಮೇಲೆ ಏನ್ ಡಿಬೇಟ್ ಮಾಡಿದ್ರೆ ಆಕ್ಷೇಪಣೆ ಇಲ್ಲ. ಯಾಕಂದ್ರೆ ಅವ್ರು ತವರು ಮಾಡಿದಾರ, ನಿಮ್ಮ ಕೂಡವೇ ಇದ್ದಿದ್ದಾರ, ಒಂದು ಸೆಕ್ರೆಟರಿ ಎದು ಇದ್ದಾರ, ಅವ್ರ ಬೈಲ ಬಂದು தேவையில்லை ತೇಜಸ್ವಿನ ಕೊಂಡು ಬಂದಿದ್ದಾರ. ನಿಮ್ಮ ವಿಷಯ ಅಷ್ಟು ನಂಗೆ ಸಿಕ್ಕಾது. ಅಂದ್ರೆ தமிழ்நாடு ಇಲ್ಲ இந்தியா முழுதுன்னு நம்ம குருபீடங்களுக்காக ನಾನು குரல் ಕೊಟ್ಟಿದ್ದಾನೆ. ನನ್ನ ಮೇಲೆ ಯಾರು ಕೆಲಸ ಮಾಡಿದಿಲ್ಲ. ನಿಮ್ಮ ಗ್ರೂಪ್ಲೇ ನಾನು ಇದ್ದಾನೆ. ಎಲ್ಲಾ ಗ್ರೂಪ್ಲಿ ನಮ್ಮನ್ನ ಮಾಡಿದ್ದಾರೆ. ನಮಗೆ ತುಂಬಾ ಕಷ್ಟಂಗಿದ್ದಾರೆ ಸ್ವಾಮಿ. ದಯವಿಟ್ಟು ಸ್ಟಾಪ್ ಮಾಡ. ನನ್ನ ರಿಕ್ವೆಸ್ಟ್ ಒಂದೇ ಒಂದ. ಓಕೆ ಸ್ವಾಮಿ, ನಮಸ್ಕಾರ. ನಮಸ್ತೆ, ಕಾಂಗ್ರಾಚುಲೇಷನ್ಸ್. ಅದಕ್ಕೆಲ್ಲ ಒಂದು ಬೇಡ ಸ್ವಾಮಿ, வாழ்த்துಲ್ಲ. ನಾವು வாழ்த்து ಹೇಳ್ಬೇಕು. ಬರ 20 ಸಾಲ ನೀವು ಪಟ್ಟಾಭಿಷೇಕ ಮಾಡಿ ಗುರು ಪರಂಪರೆಗೆ ಬರಕ್ ಹೋಗ್ತಾರೆ. ನೀವು సముదాయத்துக்கு ನೀವು ఎలిచింగ ಕೆಲಸ ಮಾಡ. చలారామరావు గారు, ನಂತರ ಬಂದು ನಾವು ರಿಕ್ವೆಸ್ಟ್ ಕೊಟ್ಟಿದ್ರಿ ನಮ್ಮ ಸ್ವಾಮೀಜಿ ದಯಾನಂದ ಬಿಡಿನ ಪತಿ ಇದನ್ನು ತವರಂಗೆ ಮೆಸೇಜ್ ಕೊಡಬೇಡ ಅಂತೇಳಿ ಅದನ್ನು ಕಂಟ್ರೋಲ್ ಮಾಡಬೇಕಂತೇಳಿ ನಾನು ನಿಮ್ಮ ಹತ್ರ ಹೇಳಿದೆ. ನೀವು ಓಕೆ ಅಂತ ಹೇಳ್ರಿ. ಬಟ್ ನೀವೇ ಶೇರ್ ಮಾಡ್ತಾರೆ ಇದು ಮೌಂಡ್ರ ಕಡಿದನ್ನ. ಈಗ ಇದಕ್ಕೆ ನೀವು ಕಟ್ಟುಪಾಡು ಮಾಡೋ ಮೇರಿ ನಮಗೆ ಸಿಕ್ಕಲ್ಲ. ಅಂದರೆ ನೀವು ಗುರುವಿಗೆ ಬರಬೇಕು,
ಹಂಗಿಂತೇಳಿ ಆಸೆಪಡ ಸಮಯದಲ್ಲಿ ಇದು ಪೋன்ற ಒಂದು ಇನ್ನೊಂದು மூலகுருனை வந்து தவறங்க வந்து நீ வேளாது ಅದನ್ನು கட்டுப்பாடு ಮಾಡಾದು ಅದಕ್ಕುಂಡ நடவடிக்கை ஏற்ற மாரி ಇಲ್ಲ. ಇದು ನಮಗೆ ತುಂಬ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಕೊಟ್ಟೋದಕ್ಕೆ ನೀವು ಸ್ಟೆಪ್ನು ಎತ್ತಿಲ್ಲ. ಹಂಗೆ ಮೇಲ್ಕೊಂಡು ದಯಾನಂದ ಬರಿನ பற்றி ನೀವು ಅಲಿಕೇಶನ್ ಕೊಟ್ಟಿದ್ದಾರೆ. ಈಗ ನಮಗೆ பொறுத்தளவு 5 பீடங்களில் 1 பீடம் ஸ்ரீசைலா. இதில் போட்டிக்கு ஸ்ரீசைலத்தில் வந்து ನೀವು ಪಟ್ಟ ಸೂಟ ಅದನ್ನು பற்றி ನಾವು பொதுவெளியில் பப்ளிஷ் ಮಾಡಾಕ எவ்வளோ ஒத்தாகாது. அதனால் ನಾವು வந்து மேற்கொண்டு ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಕೊಡ್ತಾರೆ, ದಯವಿಟ್ಟು ನೀವು ಬಂದು ಇದು போன்ற செய்திகளை ನಡೆಸಬೇಕು. ಹಾಗೆ ಇಲ್ಲಂದರೆ ನೀವು ಶ್ರೀಶೈಲ ಮಠನ ಬಂದು போட்டியில் ಅದಾದ ಬೇಕಂದೇ ನೀವು ಇನ್ನೊಂದು ಗುರುವಿಗೆ போட்டி ಗುರುವಿಗೆ ನೀವು ಬರ್ತಾರಂದೇಳಿ ತಮಿಳ್ನಾಟ್ಲಿದ್ದು ನಾವು ಪ್ರಸಾರ ಮಾಡಾಕ ನಾವನ್ನ ಮುಯற்சி ಮಾಡಾರಿ. ಇದರಲ್ಲಿ ನಿಮ್ಮ ಹತ್ರ ನಾನು ಇದನ್ನ ಒಂದು ಕರುತಿಗೆ ನಿಮ್ಮ ಹತ್ರ ಹೇಳ್ತಾನೆ. ಫೈನಲ್ முடிவு ನಿಮ್ಮದು.